ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ KRS ಪ್ರೊಡಕ್ಷನ್ಸ್ ಅಂತ ಹೇಳಿ 4 ಜನ ಸ್ನೇಹಿತರು. ಅಂದ್ರೆ ನಾನೇನು ದುಡ್ಡು ಹಾಕ್ಲಿಲ್ಲ, ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ. ಅವರು ನಾವು ಯಾರು ಕಾಣಿಸ್ಕೊಳಕ್ಕಾಗಲ್ಲ, ಎಲ್ಲ ದೂರ ದೂರ ಇದ್ದೀವಿ, ನಿನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು. ಇಬ್ಬರು ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗಂತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಕರಿಲ್ಲ. ಅವರು ಆ 4 ಜನ, ಅವ್ರು 3 ಜನ ಸೇರಿ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು, ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು. ಅವರ ಒಡನಾಟ 16 ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಲಿ ಇರ್ತಾ ಇದ್ರು. ಸೊ ಇದು ಯಾವುದೋ ಒಂದು ಥ್ರೆಡ್ ಈ ಥರ ಇದೆ ನೋಡಿ ಅಣ್ಣ ಹಾಗೆ ಅಂತ ಬಂದಾಗ ಹುಡುಕಾಟದಲ್ಲಿದ್ವಿ. ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನನ್ನ ಭಾವ ಪ್ರೇಮ್ ಸರ್, ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡ್ಸೋದು. ನಾನು ಹೋಗಿ ಹೇಳಿದೆ, ಈ ಥರ ಒಂದು ಥ್ರೆಡ್ ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ ಏನದು. ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು, ಆ ಡೇಟ್ ಹೇಳಬೇಕು ಅಂದರು. ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ. ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಹೊಸ ಪೀಳಿಗೆ ನೋಡಿ 4 ಜನ ಸಿಂಗರ್ಸು ಹೊಸಬರು. ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ, ಕೆಲಸ ಹಳೆಯದೆ, ಪರಿಚಯ ಹೊಸದು. ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ, ಕವಿ ಸರ್ ಬಂದವ್ರೆ. ಆ 4 ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ ಏನು ಅದೇನು ಹೇಳಿ ನನಗೆ ವಿಷಯ ಹೇಳಿ ಡೈರೆಕ್ಟ್ರಿಕಲ್ಲಿ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ. ಅವರೆಲ್ಲರೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಚಿರುರುಡಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ. ನೆಕ್ಸ್ಟು ನಮ್ಮ ಟೀಮು, ನಮ್ಮ DOP ಅವರು ಮಾತಾಡಲ್ಲ ಜಾಸ್ತಿ, ಹೀರೋಯಿನ್ ಹತ್ರ ಏನೋ ಮಾತಾಡ್ತಿದ್ರನಲ್ಲ. ಅಲ್ಲ ಯಾರೋ ಹೇಳಿದಪ್ಪ, ನಾನು ನೋಡಿಲ್ಲ. ಏನಮ್ಮ ಯಾಕೋ ಅಡ್ಡ ಇಟ್ಕೊಂಡ್ರು ಇಲ್ವಾ? ಸರಿ, ನಾವು ಕಾಲೇಜ್ ಇತ್ತಿದ್ವಿ ಅಲ್ಲಿ ಶೂಟಿಂಗಲ್ಲಿ, ಅದಕ್ಕೆ ಹೇಳಿದೆ. ಅವ್ರ ಟೀಮು ರಾಜು ಮತ್ತು ಇವರ ಸಂಗಡಿಗರು ಯಾರಿದ್ರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದೂ ಒತ್ತಡ ಕೊಟ್ಟಿಲ್ಲ. ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್. ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ, ಸಪೋರ್ಟರ್ಸ್, ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ. ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ. ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ. ಪರಿಚಯ ಇದ್ದವರು, ಪರಿಚಯ ಇರೋರು, ಸ್ನೇಹಿತರ ಜೊತೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ.